ನಾಚಿಕೆ ಆಗಲ್ವಾ ನಿಮ್ಗೆ? ರೀ ನಾನೇ ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬರ್ತಿಲ್ಲ. ದೇವ್ರ ಮೇಲೆ ಒಂಚೂರು ಭಕ್ತಿ ಜಾಸ್ತಿ ಆಯ್ತು, ಅದಕ್ಕೆ ಸೇವೆ ಮಾಡೋಣ ಅಂತ ಬಂದೆ. ನೀವಾ ಸೇವೆನಾ? ಅದು ಈ ಕಾಲದಲ್ಲಿ. ಸೇವೆಗೂ ಕಾಲಕ್ಕೂ ಏನ್ರಿ ಸಂಬಂಧ? ಅದು ನಿಮ್ ಸಾವಾಸಕ್ಕೆ ಬಿದ್ಮೇಲೆ ಈ ನಡುವೆ ಪುರಾಣ ಓದೋದನ್ನು ಕಲ್ತಿದ್ದೀನಿ. ಮೊನ್ನೆ ಏಕಾದಶಿ ವ್ರತ ಕೂಡ ಮಾಡ್ದೆ ಗೊತ್ತಾ? ಹೌದಾ? ಹಾಗಾದ್ರೆ ನಿಮ್ ಬಾಯಿಗೆ ತುಳಸಿ ತೀರ್ಥ ಬಿಟ್ಟು ಅಕ್ಕಿ ಕಾಳು ಹಾಕೋ ಟೈಮ್ ಕರೆಕ್ಟ್ ಆಗಿ ಪುಷ್ಪಕ ವಿಮಾನ ಬರೋದ್ ಗ್ಯಾರಂಟಿ. ತುಳಸಿ ತೀರ್ಥನ? ಅಕ್ಕಿ ಕಾಳ? ರೀ ನನ್ನ ತಲೆ ಮೇಲೆ ಇನ್ನೂ ಅಕ್ಷತೆ ಕಾಳೆ ಬಿದ್ದಿಲ್ಲ, ನಿಮ್ಗೆ ಅಕ್ಕಿ ಕಾಳಿನ ಚಿಂತೆನಾ? ಸಾರಿ, ನೀವ್ ವ್ರತ ಮಾಡಿದ್ರಿ ಅಂದ್ರಲ್ಲ, ಎಕ್ಸಾಕ್ಟ್ ಆಗಿ ಹೇಳ್ಬಿಟ್ಟೆ. ಮತ್ತೆ ಇನ್ನೇನೇನ್ ಮಾಡಿದ್ರಿ? ರೀ ಇದು ದೇವಸ್ಥಾನ, ಇಲ್ಲಿ ಭಕ್ತಿ ಇದ್ರೆ ಸಾಕು, ಮಾತಾಡೋದೆಲ್ಲ ಬೇಕಾ? या देवी सर्वभूतेषु दयारूपेण संस्थिता नमस्तस्यै 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 नमो नमः। या देवी सर्वभूतेषु शान्तिरूपेण संस्थिता नमस्तस्यै 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 नमो नमः। या देवी सर्वभूतेषु बुद्धिरूपेण संस्थिता नमस्तस्यै 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 नमो नमः। ಇದೆಲ್ಲ ಕಲ್ತ್ಕೊಂಡಿದ್ದೀರಾ ನೀವು? ಮತ್ತೆ ಚಿಕ್ಕ ವಯಸ್ಸಿಂದಾನು ನನಗಿದೆಲ್ಲ ಅಭ್ಯಾಸ ಇದೆ. ವಾರ ಇಲ್ಲಿಗೆ ಬಂದು ಇದೇ ತರ ದೀಪ ಹಚ್ತಾ ಇರ್ತೀನಿ. ಹೌದಾ? ಯಪ್ಪಾಡೆ, ಈಗಿನ ಕಾಲದ ಹುಡುಗರೆಲ್ಲ ಕಾಲೇಜ್ ಹತ್ರ ಹೋಗಿ ಹುಡುಗಿನ ಚುಡಾಯಿಸ್ಕೊಂಡು ಡ್ಯಾನ್ಸು ಪಬ್ಬು ಅಂತೆಲ್ಲ ಸುತ್ತಾಡ್ಕೊಂಡಿರ್ತಾರೆ. ಅಂಥದ್ರಲ್ಲಿ ನೀವು ಹೀಗೆಲ್ಲ ಯಾಕ್ರಿ ಮಾಡ್ಬಾರ್ದು? ನನಗೊಂದೊಳ್ಳೆ ಹೆಂಡತಿ ಸಿಗ್ಬೇಕು ಅಂತಂದ್ರೆ ಇದೆಲ್ಲ ಮಾಡ್ಲೇಬೇಕು. ಹೆಂಡತಿನ? ಅವಳ ಬಗ್ಗೆ ತುಂಬಾ ಕನ್ಸು ಕಟ್ಕೊಂಡಿದೀನಿ. ಅವಳು ದಿನ ವ್ರತ ಮಾಡಬೇಕು, ತಗ್ಗಿ ಬಗ್ಗಿ ನಡಿಬೇಕು, ಹಿರಿಯರ ಮೇಲೆ ತುಂಬಾ ಭಕ್ತಿ ಇರಬೇಕು, ದೇವ್ರ ನಾಮ ಗೊತ್ತಿರಬೇಕು, ಪಾಪ ಪುಣ್ಯ ನರ್ಕ ಸ್ವರ್ಗ ಪುಷ್ಪಕ ವಿಮಾನ ಇದ್ರೆಲ್ಲದ್ರ ಬಗ್ಗೆನೂ ತಿಳ್ಕೊಂಡಿರ್ಬೇಕು. ಅಂತ ಹುಡುಗಿ ಸಿಗ್ಲಿ ಅಂತ ದಿನಾ ಬಂದು ಇಲ್ಲಿ ದೀಪ ಹಚ್ತಿದ್ದೀನಿ. ಆ ಥರ ಹುಡುಗಿ ಬೆಂಗಳೂರಲ್ಲಿ ಇರೋದೇ ಒಬ್ಳು. ಅದು ನೀವೇ ಅಂತ ನನಗೆ ಗೊತ್ತು, ಅದಕ್ಕೆ ಕೇಳ್ತಾ ಇದ್ದೀನಿ, ನಿಮಗೆ ನನ್ನ ಕಂಡ್ರೆ ಇಷ್ಟನಾ? ಇಲ್ಲ ಅಪ್ಪ. ಯಾಕ್ರಿ? ದೇವಸ್ಥಾನಕ್ಕೆ ಬಂದು ಸುಳ್ಳು ಹೇಳಿದ್ರೆ ಗಣೇಶ ಇಲಿ ಬಿಟ್ಟು ಕಚ್ಚಿಸ್ತಾನಂತೆ, ನಿಜ ಹೇಳ್ರಿ. ನೀವು ಗಣೇಶನ್ ನಂಬ್ತೀರಾ? ನಂಗೆ ಗಣೇಶ ಅಂದ್ರೆ ಪ್ರಾಣ. ನನಗೂ ಪಂಚ ಪ್ರಾಣ, ಅದಕ್ಕಿಂತ ನೀವು ಜಾಸ್ತಿ ಪ್ರಾಣ ರೀ. ಹೇಳ್ರಿ, ನೀವು ನನ್ನ ಪ್ರೀತಿಸ್ತೀರಾ? ಅದು ಅದು ದೀಪ ಹಚ್ಚಾಯ್ತೇನಪ್ಪ ಪ್ರವೀಣ? ಆಯ್ತು ಸ್ವಾಮಿ. ತುಂಬಾ ಸಂತೋಷನಪ್ಪ. ಈಗಿನ ಕಾಲದಲ್ಲೂ ನೀನು ಹೀಗೆ ಭಕ್ತಿ ಶ್ರದ್ಧೆಯಿಂದ ದೇವ್ರ ಪೂಜೆ ಮಾಡ್ತಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಿನ್ನನ್ನು ಕಟ್ಕೊಳ್ಳೋಂಥ ಹುಡುಗಿ 1000 ಜನ್ಮದಲ್ಲಿ ಕೋಟಿ ವ್ರತ ಮಾಡಿ ಹುಟ್ಟಬೇಕು ನೋಡು. ಒಳ್ಳೇದಾಗ್ಲಪ್ಪ. ನಾನು ಕೇಳಿದ್ ನಿಮಗೆ ಬೇಜಾರಾಗಿದ್ರೆ ಕ್ಷಮಿಸಿ. ಬಾಯ್.